ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ಕನ್ನಡ ಕಡ್ಡಾಯ ಎಕ್ಸಾಮ್ ಬರೀಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೀರಾ ಅವ್ರಿಗೊಂದು ಅಪ್ಡೇಟ್ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಕನ್ನಡ ಕಡ್ಡಾಯ ಎಕ್ಸಾಮ್ದು ಒಂದು ಹಾಲ್ ಟಿಕೆಟ್ ಡೌನ್ಲೋಡನ್ನು ಬಿಟ್ಟಿದ್ದಾರೆ. ಅದು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ನೀವು ಮೊದಲು ಗೂಗಲ್ ಕ್ರೋಮ್ ಹೋಗಿದಾದ್ಮೇಲೆ ಇಲ್ಲಿ KE ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ವೆಬ್ಸೈಟ್ ಇರುತ್ತೆ. ಇಲ್ಲಿ ತೋರಿಸ್ತಾ ಇರಬಹುದು ನಿಮಗೆ. ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ, ಇಲ್ಲ ಕೆಳಗಡೆ ಇತ್ತೀಚಿನ ಪ್ರಕಟಣೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಕೆಳಗಡೆ ಕಾಮನ್ ಅಂತ ಇದೆಲ್ಲ ಅದನ್ನು ನೋಡ್ಬೋದು. ಇಲ್ಲಿ ಮೇಲೆ ಇದೆ ನೋಡಿ, ಕ್ವಿಕ್ ಎಕ್ಸೆಸ್ ಅಂತ ಇದೆ ನೋಡಿ. ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಮತ್ತೆ OMR ಯಾವ್ದು ಈಗ ಲೇಟೆಸ್ಟ್ ಅಪ್ಡೇಟ್ ಯಾವ ಇದೆ, ಇವಾಗ ಏನೇನ್ ಬಿಟ್ಟಿದ್ದಾರೆ ಅಂದ್ರೆ ಇವಾಗ ಸದ್ಯಕ್ಕೆ ಏನೇನ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಲ್ ಟಿಕೆಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಕ್ಸಾಮಿನೇಷನ್ ಟೈಪ್ ಯಾವ್ದಿದೆ ನಿಮ್ದು ಎಕ್ಸಾಮಿನೇಷನ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಇಲ್ಲಿ ಎನ್ರೋಲ್ಮೆಂಟ್ ID ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿ ಸಂಖ್ಯೆ ಅಂತ ಇದೆ ನೋಡಿ, ಅಪ್ಲಿಕೇಶನ್ ನಂಬರ್ ಅನ್ನ ಹಾಕೊಳ್ಳಿ. ಆಮೇಲೆ ಇಲ್ಲಿ ಅಭ್ಯರ್ಥಿ ಹೆಸರು ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚಾ ಅನ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಓಪನ್ ಆಗ್ಬಿಡತ್ತೆ. ಯಾವ ತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಇದಕ್ಕೆ ಅಪ್ಲಿಕೇಬಲ್ ಆಗ್ತೀರಾ ಎಲ್ರಿಗೂ ಕೂಡ ಇದು ಕನ್ನಡ ಕಡ್ಡಾಯ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರಲ್ಲ. ಯಾರೆಲ್ಲ ಕನ್ನಡ ಮಾಧ್ಯಮನ ಓದಿರಲ್ಲ, 1ನೇ 10ನೇ ತರಗತಿಯಲ್ಲಿ ಕನ್ನಡ ಸಬ್ಜೆಕ್ಟ್ ಅನ್ನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರಲ್ಲ, ಅವರಿಗಷ್ಟೇ ಇದು ಎಕ್ಸಾಮ್ ಬರಿಬೇಕಾಗಿರುತ್ತೆ. ಎಲ್ರಿಗೂ ಕೂಡ ಅನ್ವಯ ಆಗಲ್ಲ. ಯಾರೆಲ್ಲ ಇಂಗ್ಲಿಷ್ ಮೀಡಿಯಂ ಕಲ್ತಿರ್ತೀರಾ, ಎಲ್ಲರ CBS ಬೋರ್ಡ್ಲಿಂದ ಕಲ್ತಿದ್ದೀರಾ, ಅವರಿಗೆಲ್ಲ ಇದು ಅನ್ವಯ ಆಗತ್ತೆ. ಅವರೆಲ್ಲ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಬರಿಬೇಕಾಗತ್ತೆ. ಎಲ್ರಿಗೂ ಕೂಡ ಇದು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಯಾರೆಲ್ಲ 1ನೇ ತರಗತಿ ಅಥವಾ 10ನೇ ತರಗತಿವರೆಗೂ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಆಗಿ ಓದಿದ್ರೆ ಅವ್ರಿಗೆ ಈ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ತರ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.